ಮಹಿಳಾ ಸಬಲೀಕರಣ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ಇಂದಿಗೂ ಎಲ್ಲ ಕ್ಷೇತ್ರಗಳಲ್ಲಿ ಸೂಕ್ತ ಸ್ಥಾನಮಾನ ದೊರೆತಿಲ್ಲ. ಪುರುಷರಷ್ಟೇ ಸಾಮರ್ಥ್ಯ ಹೊಂದಿದ್ದರೂ ಹಲವು ಕಾರಣಗಳಿಂದ ಅವಕಾಶ ವಂಚಿತಳಾಗಿದ್ದಾಳೆ. ಅವಕಾಶಗಳೊಂದಿಗೆ ಸಬಲತೆಯನ್ನು ತುಂಬಿ ಮಹಿಳೆ ಅಬಲೆಯಲ್ಲಿ ಸಬಲೆ ಎಂಬುದನ್ನು ಸಾಬೀತು ಮಾಡುವುದೇ ಮಹಿಳಾ ಸಬಲೀಕರಣ. ಕೇವಲ ಅಡುಗೆ ಮನೆಗೆ ಸೀಮಿತಳಾಗಿದ್ದ ಹೆಣ್ಣು ಪ್ರಪಂಚ ಪರ್ಯಟನೆ ಮಾಡುವ ಹಂತ ತಲುಪಿರುವುದು ಅವಳಲ್ಲಿರುವ ಸಾಮರ್ಥ್ಯಕ್ಕೆ ಹಿಡಿದಿರುವ ಕೈಗನ್ನಡಿಯಾಗಿದೆ. ಹಿಂದಿನಿಂದಲೂ ಸೂಕ್ತ ಅವಕಾಶಗಳನ್ನು ನೀಡದ ನಿಮಿತ್ತ ಅಲೆಮರೆಯ ಕಾಯಿಯಂತೆ ಬದುಕುತ್ತಿದ್ದ ಹೆಣ್ಣಿಗೆ ಸಮಾನತೆಯ ಗೌರವ ದೊರೆತದ್ದು ಶರಣಯುಗದಲ್ಲಿ ಎಂಬುದು ಸರ್ವವಿದಿತ. ಪ್ರಸ್ತುತ ದಿನಮಾನಗಳಲ್ಲಿ ವಿದ್ಯೆಯ ಜೊತೆಗೆ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸ್ವಾಯತ್ತತೆ ಸಿಗುತ್ತಿರುವುದರಿಂದ ಅವಳ ಹೆಜ್ಜೆ ಪ್ರಗತಿಯ ಕಡೆಗೆ ಸಾಗಿದೆ. ಸರ್ಕಾರದ ಯೋಜನೆಗಳು ಇದಕ್ಕೆ ಬೆಂಗಾವಲಾಗಿ ನಿಂತಿವೆ. ಇಂದು ಸ್ತ್ರೀಶಕ್ತಿ ಸಂಘಗಳು, ಸ್ವಸಹಾಯಕ ಗುಂಪುಗಳು, ಮಹಿಳಾ ಆಯೋಗ ಮತ್ತು ಮಹಿಳಾ ಮೀಸಲಾತಿ ಈ ಎಲ್ಲ ಸೌಲಭ್ಯಗಳು ದೊರಕಿದ್ದರಿಂದ ಗ್ರಾಮೀಣ ಮಹಿಳೆಯರೂ ಸಹ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾವಲಂಬನೆ ಪಡೆದಿದ್ದಾರೆ. ಮಹಿಳೆಯರು ದೌರ್ಜನ್ಯಕ್ಕೊಳಗಾದಾಗ ಅವರನ್ನು ರಕ್ಷಿಸುವ ಕಟ್ಟುನಿಟ್ಟಿನ ಕಾನೂನುಗಳು ಜಾರಿಯಾಗಿವೆ. ಸಾಂತ್ವನ ಕೇಂದ್ರ, ಕಾನೂನು ನೆರವು ಕೇಂದ್ರ ಮೊದಲಾದ ಸ್ಥೈರ್ಯ ತುಂಬುವ ಕೇಂದ್ರಗಳು ನೆರವಾಗಿವೆ. ಸ್ವ ಉದ್ಯೋಗಕ್ಕಾಗಿ ತರಬೇತಿ, ಸಾಲ ಸೌಲಭ್ಯ ನೀಡಲಾಗುತ್ತದೆ. ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ. ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿಯೂ ವಿಶೇಷ ಮೀಸಲಾತಿ ನೀಡಿ ಮಹಿಳಾ ಸಬಲೀಕರಣಕ್ಕೆ ಒತ್ತಾಸೆ ನೀಡಲಾಗಿದೆ. ತೊಟ್ಟಿಲು ತೂಗೋ ಕೈ ಜಗತ್ತನ್ನೇ ಆಳಬಲ್ಲದು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತುಗಳು ಬರೀ ಮಾತುಗಳಾಗದೆ ಕಾರ್ಯರೂಪಕ್ಕೆ ಶ್ರಮಿಸಬೇಕಿದೆ. ಆ ದಿಕ್ಕಿನಲ್ಲಿ ನಡೆ ಇನ್ನೂ ಅಪೂರ್ಣವೇ ಸರಿ. ಹಾಗಾಗಿ ಹೆಣ್ಣಿನ ಬದುಕು ಹಸನಾಗಲು ಮಹಿಳಾ ಸಬಲೀಕರಣ ಹತ್ತಲವು ಹೊಸ ಹೆಜ್ಜೆಗಳಿಂದ ಮುನ್ನಡೆಯಲಿ.